ನೋಡ್ರಿ ನಮ್ಮವ್ವ ಹೇಗೆ ರೊಟ್ಟಿ ಮಾಡುತ್ತೆ ಅಂತ ತೋರಿಸ್ತೀನಿ. ಜೋಳದ ರೊಟ್ಟಿ ಇದು. ಇದನ್ನ ಕೊಣಬೆ ಅಂತ ಕರೀತಾರೆ. ರೊಟ್ಟಿ ಸುಡೋ ಕೊಣಬೆ ಅಂತ ಹೇಳ್ತಾರೆ ಇದನ್ನ. ಅದರಲ್ಲೇ ರೊಟ್ಟಿ ಮಾಡೋದು, ಜೋಳದ ರೊಟ್ಟಿ. ನಮ್ಮವ್ವ ಒಲೆಯಲ್ಲೇ ಮಾಡೋದು. ಗ್ಯಾಸ್ ಮೇಲಾದರೆ ಅವ್ರಿಗೆ ಚೆನ್ನಾಗಾಗಲ್ವಂತೆ, ಹಾಗಾಗಿ ಒಲೆಯಲ್ಲೇ ಮಾಡ್ತಾರೆ. ಒಳಗೆ ಒಲೆ ಇದೆ, ಅಲ್ಲಿ ಮನೆಯೆಲ್ಲ ಹೊಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಒಲೆ ಹಾಕಿ ಈ ಥರ ಒಂದು ಕಬ್ಬಣದ ಒಲೆ ತರಿಸ್ಕೊಂಡು ಇಲ್ಲಿ ಮಾಡ್ಕೋತಾರೆ ಎಳೆ ರೊಟ್ಟಿನ. ನೋಡ್ರಿ ಹೇಗಿದೆ ರೊಟ್ಟಿ, ಇಷ್ಟು ತೆಳುವಾಗಿ ಹಿಂಗಿದೆ. ಇದು ರೊಟ್ಟಿ ಪುಟ್ಟಿ. ಈ ರೊಟ್ಟಿ ಹಾಕೋ ಪುಟ್ಟಿ ಇದು. ರೊಟ್ಟಿ ಮಾಡಿದ್ಮೇಲೆ ಇದರಲ್ಲೇ ಹಾಕೋದು. ಹಾಕಿದ್ದಾರೆ ನೋಡಿ. ಈ ಥರ ನಮ್ಮನೇಲಿ ಜೋಳದ ರೊಟ್ಟಿ ಮಾಡ್ತಾರೆ. ಇಲ್ಲಿ ನಮ್ಮ ಮಾವ ನಮ್ಮ ಯಜಮಾನ್ರು ಇಬ್ಬರು ಹಸು ಕೊಟ್ಟಿಗೆ ಎಲ್ಲ ಕೀಳಿಸ್ತಾ ಇದ್ದಾರೆ. ಯಾಕಂದರೆ ಹಸುಗೆ ನಿಲ್ಲಕ್ಕೆ ಜಾಗ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡಿಸೋಣ ಅಂದ್ಬಿಟ್ಟು ಇದನ್ನೆಲ್ಲ ಕಿತ್ತಾಕಿ ಹೊಸ್ದಾಗಿ ಮಾಡಿಸ್ಬೇಕು. ಹಾಗಾಗಿ ಎಲ್ಲ ಕೀಳಿಸ್ತಾ ಇದ್ದಾರೆ. ಕೆಲಸದವ್ರಿಗೆ ಟೀ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಟೀ ಮಾಡಿದೆ. ಅವ್ರಿಗೆ ಅಡುಗೆ ಮಾಡಬೇಕು. ಕೆಲಸದವ್ರಿಗೆ ಟೀ ಕೊಟ್ಬಿಟ್ಟು ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಅಂಜಿ ನೋಡಿ ಫ್ರೆಂಡ್ಸ್, ಇಲ್ಲೇ ನಿಂತವನೆ. ಹಾಯ್ ಅಂಜಿ, ಹಾಯ್ ಮಾಡೋ, ಹಾಯ್ ಮಾಡೋ. ತಗೊಳ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಒಂದಿನ ಕೂಲಿ ಉಳ್ಸಕ್ಕೆ ಹೋಗಿ ಅವರು ಗಾರೆ ಕೆಲಸರಾಗ್ಬಿಟ್ಟವ್ರೆ. ಇವತ್ತು ಶ್ರಾವಣ ವಾರ ಆಗಿರೋದ್ರಿಂದ ಕಡೆ ಸೋಮವಾರ ಅಲ್ವಾ ಶ್ರಾವಣದಲ್ಲಿ, ಅದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೊರಟಿದ್ವಿ. ನಮ್ಮ ಹಸ್ಬೆಂಡ್ಗೂ ಕೂಡ ರಜೆ ಇತ್ತು. ಹಾಗಾಗಿ ನಾನು, ಜಶು, ನಮ್ಮ ಮನೆಯವರು 3 ಜನನೂ ಹೊರಟಿದ್ವಿ. ಧನ್ಯ ಸ್ಕೂಲಿಗೆ ಹೋಗಿದ್ದಾಳೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ ಬನ್ನಿ. ನೋಡ್ರಿ, ಈ ಚಾನಲ್ಲೆಲ್ಲ ಒಡ್ಕೊಂಡು ಫುಲ್ಲು ಇದಾಗ್ಬಿಟ್ಟಿದೆ. ರೋಡು ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ಸಖತ್ತಾಗಿದೆಲ್ಲ. ಫುಲ್ಲು ನಮ್ಮ ಮನೆಯಿಂದ ದೇವಸ್ಥಾನದವರೆಗೂ ರೋಡ್ ಇದೇ ಥರ ಗ್ರೀನರಿ ಇದೆ, ಚೆನ್ನಾಗಿ ಅನಿಸುತ್ತೆ. ಇಲ್ಲೆಲ್ಲ ಜೋಳ ಹಾಕಿದ್ದಾರೆ. ನಮ್ಮ ಹೊಲದಲ್ಲಿ ಕೂಡ ಜೋಳ ಹಾಕಿದ್ದೀವಿ. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನೋಡ್ಕೊಂಡು ಹೋಗೋಕ್ಕೆ. ಹಾಗೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮೂರಿಂದ ಒಂದು 8 ಕಿಲೋಮೀಟರ್ ದೂರ ಆಗುತ್ತೆ ಅನಿಸುತ್ತೆ ದೇವಸ್ಥಾನ. ಈ ಊರ ಹೆಸರು ಬಂದು ಸುಂಕುದ ಕಟ್ಟೆ ಅಂತ. ಇದು ನರಸಿಂಹಸ್ವಾಮಿ ದೇವಸ್ಥಾನ ಆಗಿರುತ್ತೆ.
ನೋಡಿರಿ ಎಷ್ಟು ಚೆನ್ನಾಗಿದೆ. ನನಗೆ ಇದು ನಮ್ಮ ಮನೆ ದೇವ್ರು ಕೂಡ ಹೌದು. ನಮ್ಮದು ಮನೆ ದೇವರು ನರಸಿಂಹಸ್ವಾಮಿನೇ, ಅಂದರೆ ನಮ್ಮದು ಕದರಿ ನರಸಿಂಹಸ್ವಾಮಿ, ಇದು ಸುಂಕುತ್ಕಟ್ಟೆ ನರಸಿಂಹಸ್ವಾಮಿ. ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನಂತ ಅಂದರೆ, ಒಂದೇ ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿಲಿ ನರಸಿಂಹಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಎರಡು ದೇವರು ಕೂಡ ನೆಲೆಸಿದೆ. ಇದೇ ಒಂದು ಸ್ಪೆಷಲ್ ಇಲ್ಲಿ. ಹೋಗಿ ಬರ್ತೀನಿ, ಹೋಗಮ್ಮ ಬರ್ತೀನಿ. ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಏನೂ ತೆಕ್ಕೊಳ್ಳೋಗಿರಲಿಲ್ಲ. ಆದರೂ ಅವ್ರಿಗೆ ಗೊತ್ತಿಲ್ದಂಗೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ದೇವರಿಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಇದೇ ನೋಡಿ ನರಸಿಂಹಸ್ವಾಮಿ ದೇವರು. ಇದು ನಾಗಪ್ಪನ ಕಲ್ಲು. ಇಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಹರಕೆ ಮಾಡಿಕೊಂಡು ಇಲ್ಲ ಆಗುತ್ತೋ ಇಲ್ವೋ ಅಂತ ಕಲ್ಲೆತ್ತಿ ನೋಡ್ತಾರೆ. ಈ ಕಲ್ಲು ಕಾಣಿಸ್ತಿದೆಯಲ್ಲ, ಆ ಕಲ್ಲನ್ನ ಎತ್ತಿ ನೋಡ್ತಾರೆ. ಆಗುತ್ತೆ ಅಂದರೆ ಕೈಗೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಆ ಥರ ಒಂದು ನಂಬಿಕೆ ಇದೆ ಇಲ್ಲಿ. ಅದೇ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಆರಾಮಾಗಿ ಸಮಾಧಾನ ಪೂರ್ಣ ಅಂತ ಕೂತಿದ್ದೀವಿ. ಇಲ್ಲಿ ಅಪ್ಪಾಜಿ ಇಲ್ಲಿ ನೋಡಿ, ಇಲ್ಲಿ ಬಂಗ್ರಿ. ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ನಾವಿಲ್ಲಿ ಈಗ ಹೊನ್ನಾಳಿಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ಇದು ಎಂಟ್ರೆನ್ಸು, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇದು. ನಾವು ಇಲ್ಲಿಗೆ ಹೋದ್ಮೇಲೆ ಇಲ್ಲಿನ ಅರ್ಚಕರು ನಮಗೆ ಒಂದು ಕತೆ ಹೇಳ್ತಾಯಿದ್ರು ಎಲ್ಲರಿಗೂ. ನಾವು ಕೂತ್ಕೊಂಡು ಕತೆ ಕೇಳಿದ್ವಿ. ಒಂದು ಅರ್ಧ ಗಂಟೆ ಏನೇನೋ ಇದ್ರ ಬಗ್ಗೆ, ದೇವ್ರಿನ ಬಗ್ಗೆ, ಇಲ್ಲಿನ ಪವಾಡದ ಬಗ್ಗೆ ಕತೆ ಹೇಳ್ತಾಯಿದ್ರು. ಕೇಳೋಕ್ಕೊಂದು ಸ್ವಲ್ಪ ಮೈ ರೋಮಾಂಚನ ಅನ್ನಿಸ್ತು ನನಗೆ. ತುಂಬ ಒಂಥರ ಖುಷಿ ಆಯಿತು ಇದನ್ನೆಲ್ಲ ಕೇಳಿ. ನನಗೇನೇನು ಗೊತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಂತ್ರಾಲಯದಲ್ಲಿ ನೆಲೆಸಿರೋ ರಾಘವೇಂದ್ರ ಸ್ವಾಮಿಗಳ ಇಲ್ಲಿನ ಪವಾಡ, ಇಲ್ಲಿನ ಅಂದರೆ ಇದು ಒಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು, ಒಂದು ಸಣ್ಣ ಊರು. ಇಲ್ಲಿ ಏನೇನು ಪವಾಡಗಳು ನಡೆದಿದೆ ಅಂತ ಏನಂದರೆ, ಇದು ದ್ವಿತೀಯ ಮಂತ್ರಾಲಯ ಎಂದೇ ಇದಕ್ಕೆ ಹೆಸರುವಾಸಿಯಂತೆ. ಇದು ಎರಡನೇ ಮಂತ್ರಾಲಯ ಅಂತಲೇ ಹೇಳ್ತಾರೆ ಇದನ್ನು. ಇದು ಎರಡನೇದಾದರೆ ಶಿಕಾರಿಪುರ ತಾಲೂಕಿನ ಉಡುಗಣಿ ಅಂತ ಒಂದು ಊರಿದೆಯಂತೆ. ಅಲ್ಲಿ ಮೂರನೇ ಮಂತ್ರಾಲಯ ಇದೆ ಅಂತಲೇ ಹೇಳ್ತಾರೆ. ಯಾಕಂದರೆ ಇದು ಮೂರೂ ದೇವರು ಬಂದು ನೆಲೆಸಿರೋ ಅಂಥ ಜಾಗ ಆಗಿದೆಯಂತೆ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯವರೇ ಸ್ವತಃ ಬಂದು ಈ ಮಠವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅಂತಲೇ ಮಾತಿದೆ. ಈ ಫಸ್ಟು ಇದಂತೆ ಮಂತ್ರಾಲಯ, ಎರಡನೇದು ಬಂದು ಇದು ಹೊನ್ನಳ್ಳಿ ಊರಿನಲ್ಲಿರೋ ಈ ಮಂತ್ರಾಲಯ, ಮೂರನೇದು ಬಂದು ಉಡುಗಣಿ. ಇದು ಎಷ್ಟು ಫೇಮಸ್ ಅಂದರೆ ತುಂಬ ಕಡೆ ಇದೆ. ನೀವು ಬೇಕಿದ್ರೆ ನೋಡ್ಬೋದು, ಗೂಗಲಲ್ಲಾಗಲಿ ಎಲ್ಲ ಯಾವುದ್ರಲ್ಲಾದರೂ ನೀವು ನೋಡಿ, ಬೇಕಿದ್ರೆ ಎಲ್ಲ ಕಡೆ ಸಿಗುತ್ತೆ. ಇದು ತುಂಬ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದು. ಈ ಮಠ ಎಲ್ಲಿದೆ ಅಂದರೆ ತುಂಗಾಭದ್ರಾ ನೀರು ಹರಿತಿರೋ ಈ ಹೊಳೆ ಪಕ್ಕದಲ್ಲೇ ಇದೆ ದೇವಸ್ಥಾನ. ಮೆಟ್ಲಿಳಿದ್ರೆ ಇದೇ ಥರ ಇದೆ ನೋಡಿ ಹೊಳೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಮಳೆ ಬಂತು ಅಂದರೆ ಈ ಫುಲ್ ಮೆಟ್ಲು ತುಂಬಿ ಹೊರಗೆ ಬರುತ್ತೆ ನೀರು, ಅಲ್ಲಿವರೆಗೂ ನೀರು ಬರುತ್ತೆ. ನಿಜವಾಗ್ಲೂ ಇದು ಮಳೆಗಾಲದಲ್ಲಿ ನೋಡಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಯಾರು ಬರಬೇಕು ಅಂತ ಇದ್ದರೆ ಬಂದು ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ನಾವು ಹೋಗಿದ್ದು ಸೋಮವಾರ, ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ, ಹಾಗಾಗಿ ನಾವು ಹಣ್ಣು ಕಾಯಿ ತಗೊಂಡೋಗಿದ್ವಿ. ಇಲ್ಲ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಉಪವಾಸ, ನಾವು ದೇವರಿಗೆ ಏನೂ ಪೂಜೆ ಇವತ್ತೇನು ತಗೊಳ್ಳಲ್ಲ, ಹಣ್ಣು ಕಾಯಿ ಏನೂ ಮಾಡಲ್ಲ, ನೀವು ವಾಪಸ್ ತೊಗೊಂಡೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಹಂಗೆ ಕೈ ಮುಗಿದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹರಕೆ ಹಾಕ್ಬಿಟ್ಟು
ಎಲ್ಲ ನೋಡಿಕೊಂಡು ನಾವು ಬಂದುಬಿಟ್ವಿ. ನಮಗೆ ಗೊತ್ತಿರಲಿಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಥರ ಒಂದು ಹೀಗೆಲ್ಲ ತಗೊಳ್ಳಲ್ಲ ಉಪವಾಸ ದೇವರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಅನ್ನಿಸ್ತು. ನಮ್ಮ ಜಶು ಎದುರುತ್ತಾನೆ ಅಂದ್ಬಿಟ್ಟು ನಾವು ಕರ್ಕೊಬರಲಿಲ್ಲ, ಅಲ್ಲೇ ಮೇಲೆ ನಿಂತಿದ್ದ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಒಂದು 5 o'clock ಒಳಗಡೆ ಹೋದ್ವಿ. ಮತ್ತು ನಾವು ಮನೆಗೆ ಹೋಗ್ಬೇಕಾದ್ರೆ ಮತ್ತು ಮಳೆ ಸ್ಟಾರ್ಟ್ ಆಯಿತು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನಮ್ಮ ಜಶುಗೆ ಬಾಳೆಹಣ್ಣು ಬೇಕಿತ್ತಲ್ವ, ಹಾಗಾಗಿ ಬಾಳೆಹಣ್ಣು ಅವ್ನಿಗೇನೇನು ಬೇಕೆಲ್ಲ ತೊಗೊಂಡು ನಾವು ಇಲ್ಲಿಂದ ಮನೆಗೆ ಹೊರಟ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ವಾಚಿಂಗ್.